ಹಾಲ್ಗಂಬ ಪೂಜೆ ಮಾಡತ್ತಾರು. ಮದ್ವೆ ಏನು ಹಿಂದಿನ ದಿನ ನಾವು ಮನ್ಯಾಗ ದೇವ್ಕಾರ್ಯ ಮಾಡ್ತೇವಲ್ಲ, ಅವತ್ತು ಹಾಲ್ಗಂಬ ನಿಲ್ಲಿಸಿ ಪೂಜೆ ಮಾಡಿ ಒಂದು ಫಂಕ್ಷನ್ನ ಸ್ಟಾರ್ಟ್ ಮಾಡಿರ್ತೀವಿ. ಅದೇ ಥರ ಮದ್ವೆ ಕಾರ್ಯ ಎಲ್ಲ ಮುಗಿದಾದ್ಮೇಲೆ ಹುಡುಗ ಹುಡುಗಿದು ಬ್ರಹ್ಮಗಂಟೆ ಏನು ಕಟ್ಟಿರ್ತಾರಲ್ಲ ಅದನ್ನೆಲ್ಲ ಬಿಡಿಸಿದ ಮೇಲೆ ಅದೆಲ್ಲ ಒಂದು ಆದಮೇಲೆ ಮತ್ತು ಈ ಒಂದು ಹಾಲ್ಗಂಬನ ಅದೇ ಥರ ನಾನು ಪೂಜೆ ಮಾಡಿ ಮೊಸರನ್ನದ ನೈವೇದ್ಯ ಮಾಡಿ ಆರತಿ ಅದು ಮಾಡಿ ಕಾಸ ಹಾಲ್ಗಂಬನ ಇದನ್ನು ಮಾಡೋದಿರ್ತೈತಿ, ಬಿಚ್ಚೋದಿರ್ತೈತಿ. ಆ್ಯಂಡ್ ಈ ಹಾಲ್ಗಂಬ ಯಾರು ಅದನ್ನು ಬಲ ಬಂದವ್ರನ್ನ ಅದನ್ನು ಮಾಮ ಮತ್ತು ಅಕ್ಕ ಇವ್ರು ಕಟ್ಟಿದ್ರನಂತಲೇ ಅವ್ರನ್ನ ಅದನ್ನು ಪೂಜೆನೂ ಮಾಡಿ ಕಾಸ ತೆಗಿಬೇಕಾಗ್ತೈತಿ. ಹಂಗೆ ಹೆಂಗೆ ಬೇಕಂಗೆ ತೆಗಿಯೋದು, ಹೆಂಗೆ ಬೇಕಂಗೆ ಮಾಡೋದು ಹಂಗಿರಂಗಿಲ್ಲ. ಅದು ಕಂಪಲ್ಸರಿ ನೈವೇದ್ಯ ಮಾಡೋದು, ಪೂಜೆ ಅದನ್ನೆಲ್ಲ ಮಾಡಬೇಕು. ಹೀಗಾಗಿ ಇಲ್ಲಿ ಸುಜಾತಗಳು ಮಮ್ಮಿ ಪಪ್ಪ ಈ ಒಂದು ಇದನ್ನು ಮಾಡ್ಲಿಕ್ಕತ್ತಾರ. ಸೊ ಅಟ್ ಅ ಟೈಮನ್ನು ಒಳಗಡೆ ಮಾರ್ನಿಂಗ್ ಟೈಮ್ ಒಳಗೆ ಇವರು ಬ್ರಹ್ಮಗಂಟು ಬಿಚ್ಚೋದು ಮತ್ತು ಹುಡುಗ ಹುಡುಗಿಗೆ ಶಾವ್ಗೆ ತಿನ್ನಿಸ್ತಾರೆ. ಅಂದ್ರೆ ಹುಡುಗ ಹುಡುಗಿ ಬ್ರಹ್ಮಗಂಟು ಬಿಚ್ಚಿದ ತಕ್ಷಣ ಕಂಪಲ್ಸರಿ ಅದು ಶಾವ್ಗೆ ಬಸದ ಶಾವ್ಗೆ ಮಾಡ್ತಾರೆ. ಅಂದ್ರೆ ಈಗ ಶಾವ್ಗೆ ಪಾಯಸ ನಾವೇನು ಫುಲ್ ಹಾಲ ಒಳಗನ ಕುದಿಸಿ ಹಿಂಗೆ ಮಾಡ್ತೀವಲ್ಲ, ಹಂಗೆ ಮಾಡೋಂಗಿಲ್ಲ. ಈ ಹಳ್ಳಿ ಟೈಮ್ ಒಳಗೆ ಮೊದ್ಲು ಮಾಡ್ತಿದ್ರು. ಹೆಂಗಂದ್ರೆ ಶಾವ್ಗೆ ಬರೀ ನೀರೊಳಗೆ ಬಸಿಯೋದು, ಅದಕ್ಕೆ ಮೇಲೆ ಸಕ್ಕರೆ ಹಾಲ ತುಪ್ಪ ಹಾಕಿ ತಿನ್ನೋದು. ಅದು ಎಷ್ಟು ಕೊಡ್ತಾರೆ ಅಷ್ಟೆಲ್ಲ ಅವ್ರು ಕಂಪಲ್ಸರಿ ಹುಡುಗ ಹುಡುಗಿ ಖಾಲಿ ಮಾಡಿ ಮೇಲೆ ಹೇಳ್ಬೇಕು, ಹಂಗಿರ್ತದೆ. ಸೊ ಅದನ್ನು ಮುಗಿಸಿದ ಮೇಲೆ ಇಲ್ಲಿ ಮೊಸರನ್ನ ನೈವೇದ್ಯ ಮಾಡಿ ಇದನ್ನು ಹಾಲ್ಗಂಬನ ಇವರು ಇದು ಮಾಡ್ಲಿಕ್ಕತ್ತಾರ, ತೆಗಿಲಿಕ್ಕತ್ತಾರ. ಇವರು ನಮ್ಮ ಚಿಕ್ಕಮ್ಮ ನಿಂತಾರು, ಅವ್ರಿಗೆಲ್ಲ ಮೊಸರನ್ನ ಏನೇನು ಸಾಮಾನು ಬೇಕೆಲ್ಲ ಕೊಡ್ಕೋತ ಕೂತಾರ. ಸೊ ಎಲ್ಲ ಮನೆಯೊಳಗೆ ಜನ ಎಲ್ಲ ಬಂದಿದ್ದರು. ಸೊ ಇವತ್ತು ಎಲ್ಲರೂ ಎಲ್ಲ ಮದ್ವೆದು ಪೂರಾ ಕೆಲಸ ಮುಗೀತನಂತಲೇ ಎಲ್ಲ ವಾಪಸ್ ಹೋಗಕ್ಕೆ ನಿಂತಾರನಂತಲೇ ಬೇಜಾರ. ಜೊತೆಗೆ ಇವತ್ತನ ಸಂಜೀವಿನಿನೂ ಮತ್ತು ಅವ್ರ ಮನೆಗೆ ಕಳಿಸೋದದ. ಹೀಗಾಗಿ ಅವ್ರ ಪಪ್ಪನೂ ಬರೋರದಾರು. ಇಲ್ಲೇ ನಮ್ಮ ವೈನಿನೂ ಬಂದರು ತೆಂಗಿನಕಾಯಿ ತೊಗೊಂಡು ಕಾಸ. ಸೊ ನೋಡ್ಬೇಕು ಈಗ ನೆಕ್ಸ್ಟ್ ಇವ್ರು ಏನೇನು ಮಾಡ್ತಾರೋ ನೋಡಬೇಕು. ಸೊ ಇಲ್ಲೇನು ಈ ಹಾಲ್ಗಂಬಕ್ಕೆ ಏನಿಲ್ಲಿ ಎಲೆ ಬಳಸಿದಾರಲ್ಲ, ಅಂದರೆ ಏನು ಒಂದು ಟೊಂಗಿ ಬಳಸಾರಲ್ಲ, ಅದ್ರ ಹೆಸರು ಏನೋ ಹೇಳ್ದ ನಮ್ಮ ಅಣ್ಣ, ನಾ ಮರ್ತು ಬಿಟ್ನಿ. ಅದು ಆ್ಯಕ್ಚುಲಿ ಊರ ಸೈಡ್ ಅಷ್ಟನ ಸಿಗ್ತೈತಿ. ಸೊ ಕಂಪಲ್ಸರಿ ಅದನ್ನ ಅದಕ್ಕೇನೋ ಹೆಸರು ಹೇಳ್ದವ. ಆ ಎಲೆ ಒಂದು ಟೊಂಗಿನ ತಂದನ ಕಂಪಲ್ಸರಿ ಕಟ್ತಾರೆ. ಹಿಂಗಾಗಿ ನಮ್ಮ ಉದ್ದೇಶ ನಾವತ್ತು ಬೆಳಗ್ಗೆ 5 ಗಂಟೆಗೆ ಅಂದರೆ ಎದ್ದು ಊರಿಗೆ ಹೋಗಿ ಅದನ್ನು ತೊಗೊಂಡು ಬಂದಿದ್ದ. ಸೊ ಇಲ್ಲೇ ನಾವು ಸಂಜೀವಿನಿನ ಮತ್ತು ಫಸ್ಟ್ ಟೈಮ್ ಅವ್ರ ಮನೆಗೆ ಏನು ಕಳಿಸತ್ತಿದ್ವಿಲ್ಲ, ಅವಾಗ ಮಡಿಲು ತುಂಬ ಕಳಿಸ್ತಾರು. ಊರ ಸೈಡೆಲ್ಲ ಭಾಳನ ಚಂದ ಇರ್ತೈತಿ. ಅಕ್ಕಪಕ್ಕದವ್ರು ಪೂರಾ ಓಣ್ಯಾಗಿನವ್ರೆಲ್ಲ ಒಬ್ಬೊಬ್ರು ಮನೆ ಮುಂದೆ ನಾವು ಹಿಂಗೆ ಹೋಗಬೇಕು, ಅವ್ರು ಮಡಲು ತುಂಬ್ತಾರು. ಎಷ್ಟು ಚಂದ ಊರಾಗ ಒಂಥರ ಇಡೀ ಊರ ಸಂಭ್ರಮಿಸ್ತಾರಂತಾರಲ್ಲ, ಹಂಗೆ ಹಬ್ಬ ಇರ್ತೈತಿ. ಬಟ್ ಇಲ್ಲೆಲ್ಲ ಸಿಟಿ ಒಳಗೆ ಒಬ್ಬೊಬ್ರು ಮನೆಗಳೆಲ್ಲ ದೂರ ದೂರ ಇರಂತಲೇ ಅವ್ರನ್ನ ಒಂದು ಕವರ್ ಒಳಗೆ ಅವರು ಏನು ಹಾಕೋದಿರ್ತೈತಲ್ಲ ಜೋಳ ಅದು ಎಲ್ಲ ತೊಗೊಂಡು ಬಂದಿರ್ತಾರೆ. ಇಲ್ಲೇ ಮಡಲು ತುಂಬಾಕ ನಾವು ಅಕ್ಕಿ ಬಳಸಂಗಿಲ್ಲ, ಜೋಳ ಮತ್ತು ಎಲೆ ಅಡಕೆ ಮತ್ತು ಒಂದು ಹಂಗ್ಲೂಲ ಜೊತೆಗೆ ಒಂದು ಬೆಳ್ಳುಳ್ಳಿ ಇಟ್ಟಿರ್ತಾರೋ, ಬೆಳ್ಳುಳ್ಳಿ ತಂಪಂತ. ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ಹಿಂಗೆ ಮಾಡತ್ತೀನಿ ಅಂದಲೇ ನನಗೆಲ್ಲ ಮಮ್ಮಿ ಹೇಳ್ಕೊಡತ್ತೀರ 5 ಸಲ 2 ಕೈಲೇ ಜೋಳ ಹಾಕಬೇಕು. ಫಸ್ಟ್ ನಮ್ಮ ಮನೆದು ತುಂಬಬೇಕು, ಅದಾದಮೇಲೆ 5 ಜನಕ್ಕೆ ಹೇಳಿದ್ದು ನಾವು. ಸುಜಾತ ಒಂದು ಸುಜಾತಗಳ ಮಮ್ಮಿದೊಂದು, ಶೋಭಾ ವೈನಿದೊಂದು, ಮತ್ತು ಇವ್ರಿಗೆ ಪ್ರಿಯಾ ಅಂತ ತಮ್ಮನ ಫ್ರೆಂಡ್ ಬಂದಿದ್ಲ ಆಕಿದೊಂದು, ಈ ಥರ 5 ಜನ ತುಂಬಿದ್ವಿ. ಸಿಟಿ ಅನ್ನಂತಲೇ ಇಷ್ಟ ಕಡಿಮೆ ತುಂಬ್ತಾರೆ. ಊರುಗಳಾಗಾದ್ರೆ ಕಂಟಿನ್ಯೂಸ್ ಒಂದು ಪೂರಾ ಓಣಿ ಏನಿರ್ತೈತಿಲ್ಲ, ಎಲ್ಲರ ಮನೆ ಮುಂದೆ ಹೋಗೋದು, ಅವ್ರ ಮಡಿಲು ತುಂಬೋದು. ಸೊ ಎತ್ತವಾಕನ ಹಾಕ್ತಿರಂಗಿಲ್ಲ, ಅಷ್ಟು ಹಾಕ್ತಿರ್ತಾರೆ. ಸೊ ಇಲ್ಲೇ ಫಸ್ಟ್ 5 ಸಲ ಹಾಕಿ ಆಮೇಲೆ ಪೂರ್ತಿ ಏನು ಪರಾತೊಳಗೆ ಜೋಳ ಇರ್ತಾವಲ್ಲ ಅವನ್ನ ಎಲ್ಲ ನಾವು ಹಾಕೋದು. ಅದಾದಮೇಲೆ ಆಕಿ 5 ಸಲ ನಮಸ್ಕಾರ ಮಾಡಿ ಅದನ್ನು ವಾಪಸ್ ನಮ್ಗೆ ಹಾಕ್ತಿರ್ತಾಳೆ. ಈ ಥರ ಒಂದು ಇದೈತಿ, ಸಂಪ್ರದಾಯ ಐತಿ, ಮೊದಲಿಂದ ನಡ್ಕೊಂಡು ಬಂದದ. ಇಲ್ಲಿ ನಮ್ಮ ಪುಟಾಣಿ ಅಗಸ್ತ್ಯ ಮಲ್ಕೊಂಡಿದ್ದಾನಂತಲೇ ನಾ ಎಲ್ಲ ಮಾಡತ್ತಿದ್ದೆ. ಬಟ್ ಸಡನ್ಲಿ ಅವ್ಗೆ ಎಚ್ಚರತ್ತು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮಮ್ಮ ಅಂತ ಚೀರ್ತಾನೆ. ಅವ್ಗೆ ಹೆಂಗಂದ್ರೆ ಒಟ್ಟು ನಾ ಹೋಗೇ ಎತ್ಕೋಬೇಕು ಅವ್ನು, ಅಲ್ಲಿ ಮಟ್ಟ ಅವಂಗದ ಸಮಾಧಾನ ಇರೋಂಗಿಲ್ಲ. ಇಲ್ಲೇ ಮಮ್ಮಿನೂ ಸಂಜೀವಿನಿಗ ನನಗೆ ಇಬ್ರಿಗೂ ಹೇಳ್ಕೊಡಾಕತ್ತಾರ. ಸೊ ನಮಸ್ಕಾರ ಮಾಡಿ ಹಾಕಬೇಕು, ಹಂಗೆ ಹಾಕಬೇಕು ಎಲ್ಲ ಪ್ರತಿಯೊಂದು ಅವ್ರು ಹೆಂಗೆ ಹೇಳ್ಕೊಡತ್ತಿರಲ್ಲ, ನಾವು ಹಂಗಂಗನ ಮಾಡ್ಲಿಕ್ಕತ್ತಿದ್ವಿ. ಸೊ ಈ ಥರ 5 ಜನ ಅದನ್ನು ಮಡಲು ತುಂಬಬೇಕು. ಮತ್ತು ಅದನ್ನು ಸಂಜೀವಿನಿ ತೊಗೊಂಡು ಕಾಸ ಅವ್ರ ಮನೆಗೆ ಹೋಗಬೇಕು. ಅವ್ರ ಮನೆಗೆ ಹೋದ್ಮೇಲೆ ಅದೇನು ನಾವು ಜೋಳ ಹಾಕಿರ್ತೀವಲ್ಲ ಮಡಿಲೊಳಗೆ, ಅದನ್ನು ಸಂಜೀವಿನಿ ಮತ್ತು ನಮ್ಮ ತಮ್ಮ ತಿನ್ನಬಾರ್ದು. ಸೊ ಅವ್ರು ಇಲ್ಲದೆ ಇದ್ದಾಗ ಅವರು ಒಂದು ಅವ್ರ ಮನ್ಯಾಗಿನವರೆಲ್ಲ ಅಡುಗೆ ಮಾಡೋದನ್ನ ಊಟ ಮಾಡ್ಬೋದು, ಇಲ್ಲ ಬೇರೆ ಯಾರಿಗಾರ ಹಿಂಗೆ ರಿಲೇಟಿವ್ಸ್ಗೆ ಅದನ್ನ ಕೊಡ್ಬೋದು. ಸೊ ಒಟ್ಟು ಮಡಿಲೊಳಗೆ ಏನು ಅಕ್ಕಿಗಳ್ನ ಅಥವಾ ಜೋಳ ಆಗಿರಲಿ ಏನು ತುಂಬಿರ್ತಾರಲ್ಲ, ಅದು ಯಾರಿಗೆ ತುಂಬಿರ್ತಾರಲ್ಲ ಅವರು ಅದನ್ನು ಊಟ ಮಾಡೋಂಗಿರಂಗಿಲ್ಲ.
ಇಲ್ಲೇ ನೆಕ್ಸ್ಟ್ ಸುಜಾತ ತುಂಬತ್ತಾಳ. ಸುಜಾತಪ್ಪ ಪರ್ಫೆಕ್ಟ್ ಅದಾಳ ಆಕಿ. ಇಂಥವೇನೇನು ಒಂದಷ್ಟು ಕಾರ್ಯಗಳನ್ನೆಲ್ಲ ಮಾಡಿ ಎಲ್ಲ ಫುಲ್ ರೂಢಿ ಐತೆ ಆಕಿಗನಂತಲೇ ನೀಟ್ ಪರ್ಫೆಕ್ಟ್ ತುಂಬತ್ತಾಳ. ನನಗಾದ್ರೆ ಪ್ರತಿಯೊಂದು ಸಣ್ಣದನ್ನು ಹೇಳಿಸ್ಕೊಂಡು ಮಾಡ್ತಿರ್ತೇನೆ. ಇವರೆಲ್ಲ ಆಗಾಗ ಇಂಥ ಫಂಕ್ಷನ್ಗಳಿಗೆಲ್ಲ ಜಾಸ್ತಿ ಹೋಗ್ತಿರ್ತಾರನ್ನಂತಲೇ ನೀಟ್ ಮಸ್ತ್ ಮಾಡ್ತಿರ್ತಾರು. ಸೊ ಅಗಸ್ತ್ಯ ಎದ್ದ. ಅಗಸ್ತ್ಯನ ಅವ್ರ ಡ್ಯಾಡಿ ಎತ್ಕೊಂಡು ಹೊರಗೆ ಹೋಗ್ಯಾರ. ಇನ್ನೇನು ಮಾಡಕ್ಕೆ ಬಿಡಂಗಿಲ್ಲ ಅಂತ ಹೇಳಿ ಅಳ್ಕೊಂತ ಕೂರ್ತಾನ ಅವ್ ನಾನೇ ಎತ್ಕೋಬೇಕಂತ ಹೇಳಿ. ಹಿಂಗಾಗಿ ಅವ್ರ ಡ್ಯಾಡಿ ಹೊರಗೆ ಕರ್ಕೊಂಡೋಗಿ ಕೂತಾರ. ಇಲ್ಲೇ ಸಂಜೀವಿನಿ ಜೊತೆ ಅವ್ರ ಅಜ್ಜಿ ಮತ್ತು ಅವರ ಸಿಸ್ಟರ್ ಬಂದಿದ್ದರು. ಅವರು ನಮ್ಮ ಜೊತೆ 4 ದಿನ ಇದ್ದರು. ಭಾಳ ಚಂದ ಅನ್ಸೈತೆ, ಎಷ್ಟು ಹೊಂದ್ಕೊಂಡಿದ್ರು. ಮತ್ತು ನಮಗೂ ಅಜ್ಜಿ ಅನ್ನೋ ಫೀಲ್ ನಮ್ಗೆ ಎರಡೂ ಸೈಡ್ ಇಲ್ಲ. ಸೊ ಇಲ್ಲಿ ಅಜ್ಜಿನ ನೋಡಿ ನಮಗೆ ಭಾಳ ಖುಷಿ ಆಯ್ತು. ಸೊ ಈ ಥರ ನಮ್ಮ ಒಂದು ದಿನ ಇತ್ತು. ಆ್ಯಂಡ್ ನಮ್ಮ ಪೂರ್ತಿ ಮ್ಯಾರೇಜದೇನು ಕಾರ್ಯಗಳಿದ್ದು ಸಂಪ್ರದಾಯಗಳಿದ್ದು ಅವೆಲ್ಲ ಮುಗಿದು. ಸೊ ಇನ್ನು ನೆಕ್ಸ್ಟ್ ನಮ್ಮ ಡೇ ಟು ಡೇ ಲೈಫ್ದು ವ್ಲಾಗ್ ಜೊತೆ ಸಿಗೋಣ. ಸೊ ವಿಡಿಯೋಸ್ ಇಷ್ಟ ಆದವು ಅಂತಂದ್ರೆ ಲೈಕ್ ಸಬ್ಸ್ಕ್ರೈಬ್ನ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.